ಒಂದು ಹಳ್ಳಿಯಲ್ಲಿ ಗಲ್ಲು ಎಂಬ ವ್ಯಾಪಾರಿ ಇದ್ದ. ಅವನನ್ನು ಎಲ್ಲರೂ ಒಂದೇ ಹೆಸರಿನಿಂದ ಕರೆಯುತ್ತಿದ್ದರು, ಕಂಚುಗಲ್ಲು. ಕಂಚುಗಲ್ಲು. ಏಕೆ ಗೊತ್ತಾ? ಗಲ್ಲುಗೆ ಹಣ ಕೊಡೋದು ಅಂದ್ರೆ ಹೃದಯಕ್ಕೆ ಸಣ್ಣ ಶಾಕ್ ಹೊಡೆಯೋ ಹಾಗೆ. 1 ರೂಪಾಯಿ ಅಂದ್ರೆ 2 ಸಲ ಅಲ್ಲ, 10 ಸಲ ಯೋಚನೆ. ಇದು ಅವನ ರೂಲ್. ಒಂದು ದಿನ ಗಲ್ಲು ಅಂಗಡಿಗೆ ಒಂದು ಮಗು ಬಂತು. ಅಂಕಲ್, ಒಂದು ಬಿಸ್ಕೆಟ್. ಗಲ್ಲು ಕಣ್ಣು ಸಣ್ಣದು ಮಾಡಿ, ಹಾಫ್ ಬಿಸ್ಕೆಟ್ ಇದೆ, ಬೇಕಾ? ಇಲ್ಲ ಅಂಕಲ್, ಪ್ಯಾಕೆಟ್ ಬೇಕು. ಗಲ್ಲು ದೀರ್ಘ ಉಸಿರು. ಅಯ್ಯೋ ದೇವ್ರೇ, ನನ್ನ ಹಣ. ಆದ್ರೂ 1 ಪ್ಯಾಕೆಟ್ ಕೊಟ್ಟ. ಥ್ಯಾಂಕ್ ಯು ಗಾಲು. ಮತ್ತೊಂದು ದಿನ ಜೋರಾದಿ ಮಳೆ. ಮಾರುಕಟ್ಟೆ ಸಂಪೂರ್ಣ ಖಾಲಿ. ಗಲ್ಲು ಅಂಗಡಿಯೊಳಗೆ ಒಬ್ಬನೇ ಕೂತಿದ್ದ. ಅಷ್ಟರಲ್ಲಿ ಒಬ್ಬ ಹಸಿದ ಪ್ರಯಾಣಿಕ, ಅಣ್ಣ ಸ್ವಲ್ಪ ನೀರು. ಗಲ್ಲು ಮನಸ್ಸಿನಲ್ಲಿ ಕ್ಯಾಲ್ಕುಲೇಷನ್ ಶುರು. ನೀರು ಉಚಿತ, ಗ್ಲಾಸ್ ತೊಳೆಯೋಕೆ ನೀರು ಖರ್ಚು, ಪ್ರಾಫಿಟ್ 0. ಅವನು ತುಂಬಾ ಚಿಕ್ಕ ಗ್ಲಾಸ್ನಲ್ಲಿ ನೀರು ಕೊಟ್ಟ. ಆ ರಾತ್ರಿ ಗಲ್ಲು ಕನಸು ಕಂಡ. ಅವನ ಅಂಗಡಿ ತುಂಬಾ ಗೋಲ್ಡ್ ಕಾಯಿನ್ಸ್ ಮಾತಾಡಿದವು. ನೀನು ನಮಗೆ ಮಾತ್ರ ಮುದ್ದು ಮಾಡಿದೆ, ಯಾರಿಗೂ ಕೊಡಲಿಲ್ಲ. ಅಷ್ಟರಲ್ಲಿ ಫಫ್, ಕಾಯಿನ್ಸ್ ಮಣ್ಣಾಗಿ ಬಿದ್ದವು. ಗಲ್ಲು ಬೆಚ್ಚಿ ಬಿದ್ದು ಎದ್ದ. ಅಯ್ಯೋ, ನನ್ನ ಸಂಪತ್ತು. ಗಲ್ಲು ಯೋಚಿಸಿದ, ಇನ್ಮುಂದೆ ನಾನು ಎಲ್ಲರಿಗೂ ಸಹಾಯ ಮಾಡಬೇಕು. ಮರುದಿನ ಬೆಳಿಗ್ಗೆ ಗಲ್ಲು ಬದಲಾಗಿದ್ದ. ಅಂಗಡಿಯ ಮುಂದೆ ಬೋರ್ಡ್, ಇಂದು ಉಚಿತ ನೀರು. ಜನರಿಗೆ ಶಾಕ್. ನಿಜನಾ ಗಲ್ಲು? ಗಲ್ಲು ನಗುತ್ತಾ, ಹೌದು, ಇಂದಿನಿಂದ. ಒಂದು ದಿನ ಒಂದು ಪುಟ್ಟ ಹುಡುಗಿ ಬಂದು ಬಿಸ್ಕೆಟ್ ಕೆಳಗೆ ಬಿಸಿತು. ಗಲ್ಲು ತಕ್ಷಣ ಬಿಸ್ಕೆಟ್ ಕೊಟ್ಟು ಹೇಳಿದ, ತಿನ್ನು ಮಗಳು, ಹಣ ಕೇಳಲೇ ಇಲ್ಲ. ಹುಡುಗಿಯ ನಗೆ ಗಲ್ಲು ಹೃದಯವನ್ನು ಕರಗಿಸಿತು. ದಿನಗಳು ಕಳೆದವು. ಜನ ಹೇಳಿದರು, ಗಲ್ಲು ಇನ್ನು ಕಂಚಲ್ಲ. ಅವನ ಅಂಗಡಿಗೆ ಹೋಗೋದ್ರೆ ಖುಷಿ. ಮಾರಾಟ ಹೆಚ್ಚಾಯಿತು. ಅಂಗಡಿ ಮತ್ತೆ ತುಂಬಿತು. ಗಲ್ಲು ತಲೆ ಕುಲುಗುತ್ತಾ ಹೇಳಿದ, ಹಣ ಕೊಟ್ರೆ ಕಡಿಮೆ ಆಗಲ್ಲ, ಹೃದಯ ದೊಡ್ಡದಾಗುತ್ತೆ. ಕಂಚುತನ ಹಣ ಉಳಿಸಬಹುದು, ಆದರೆ ನಂಬಿಕೆ ಮತ್ತು ಸಂತೋಷ ಕಳೆದುಕೊಳ್ಳುತ್ತದೆ. ಹಂಚಿಕೊಳ್ಳುವವನ ವ್ಯಾಪಾರ ಸದಾ ಬೆಳೆಯುತ್ತದೆ. Please like, share and subscribe. Thank you.